ಆದಿಚುಂಚನಗಿರಿ ಮಠ ರಾಷ್ಟ್ರ ಹಾಗೂ ರಾಜ್ಯ ಆಳುವವರನ್ನು ಸೃಷ್ಟಿ ಮಾಡುತ್ತದೆಯೇ ಹೊರತು ರಾಜಕಾರಣ ಮಾಡುವುದಿಲ್ಲ. ಎಂದೂ ಕೂಡ ಆ ಆಲೋಚನೆ ಬೇಡ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ತಿಳಿಸಿದರು. ತಾಲೂಕಿನ ಗೌಡಗೆರೆ ಗ್ರಾಮದ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನ ಪುಣ್ಯಕ್ಷೇತ್ರದಲ್ಲಿ ಭಾನುವಾರ ನಡೆದ ಜೋಗಿಗಳ ಸಮಾವೇಶ ಹಾಗೂ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರು ಸಿಎಂ ಆಗುವ ಮುಂಚೆಯೇ ಅವರ ಮನೆತನ ರಾಜಕಾರಣದಲ್ಲಿದೆ. ಆದರೆ ಆದಿಚುಂಚನಗಿರಿ ಮಠದ ಎಂದಾದರೂ ರಾಜಕಾರಣ ಪ್ರವೇಶ ಮಾಡಿದನ್ನು ನೋಡಿದ್ದೀರಾ? ಅವರಿಗೂ ನಮಗೂ ವ್ಯತ್ಯಾಸ ಇಷ್ಟೇ. ನಮ್ಮದು ಶುದ್ಧ ಆಧ್ಯಾತ್ಮಿಕ ಮಠ. ರಾಜಕಾರಣದ ಕೊಂಚ ಸೊಕ್ಕು ಕೂಡ ಇಲ್ಲ ಎಂದರು. ನಾಥ ಪರಂಪರೆಯ ಯೋಗಿ ಆದಿತ್ಯನಾಥ್ ಸಿಎಂ ಆದಾಗ ಇಲ್ಲಿ ಯಾಕೆ ಚುಂಚನಗಿರಿ ಶ್ರೀಗಳು ಸಿಎಂ ಆಗಬಾರದು ಎಂಬ ಚರ್ಚೆ ಆರಂಭವಾಯಿತು. ಈ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೇನೆ. ಅದು ಅವರ ಪರಂಪರೆ. ಆದರೆ ನಮ್ಮ ಪೀಠ ಕೇವಲ ಧಾರ್ಮಿಕ ಪರಂಪರೆಯ ಹಾದಿಯಲ್ಲಿ ಮಾತ್ರ ಸಾಗಿ ಬಂದಿದೆ. ಮುಂದೆ ಅದರ ದಾರಿಯಲ್ಲಿಯೇ ಶ್ರೀಮಠ ಸಾಗುತ್ತದೆ ಎಂದರು. ನಾಥ ಪರಂಪರೆಯನ್ನು ಸಾರುತ್ತಿರುವ ಜೋಗಪ್ಪಗಳು ಕಾಲಭೈರವನ ಮಕ್ಕಳು. ನೀವುಗಳು ತಮ್ಮ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸುವ ಜೊತೆಗೆ ಜನರಲ್ಲಿ ಆಧ್ಯಾತ್ಮಿಕ ಚಿಂತನೆಯನ್ನು ಮೂಡಿಸಬೇಕು. ಶ್ರೀಮಠಕ್ಕೆ ಜೋಗಪ್ಪಗಳು ಅಡಿಪಾಯ. ಕೇವಲ ತಮ್ಮ ಕುಟುಂಬದ ಹಿರಿಮಗನಿಗೆ ಕಿವಿ ಚುಚ್ಚಿಸಿ ಜೋಗಪ್ಪನನ್ನು ಬಿಡುವುದಷ್ಟೇ ನಿಮ್ಮ ಕೆಲಸವಲ್ಲ. ನಿಮ್ಮ ಮಕ್ಕಳನ್ನು ಮಠಕ್ಕೂ ತಂದು ಬಿಡಿ ಎಂದು ಕರೆ ನೀಡಿದರು. ನಾನು ಸ್ವಾಮೀಜಿಗಳವರ ಪಾದಾರವಿಂದಗಳಿಗೆ ನನ್ನ ಒಂದು ಪತ್ರಿಕೆಯ ಭಿನ್ನಾಟಕ್ಕೆ ಹೋದಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ಇದ್ದಂಥ ಸಂದರ್ಭ ಇತ್ತು. ಶತಚಂಡಿಕ ಮಹಾಯಾಗ ಇತ್ತು. ಸ್ವಾಮೀಜಿ ಬರಬೇಕು ಅಂತ ಕೇಳಿದಾಗ ಇಲ್ಲ, ನನ್ನ ಕಾರ್ಯಕ್ರಮ ಅದೇ, ನಾವು ಪುರುಷೋತ್ತಮನಾಥ ಸ್ವಾಮೀಜಿಗಳನ್ನ ಕರ್ಕೋಗಿ ನೀವು ನಾನು ಇನ್ನೊಂದು ಸ್ವಲ್ಪ ಬರ್ತೀನಿ ಅಂತ ಆಗ ಹೇಳಿದರು. ಆದರೆ ಆ ಸನ್ನಿಹ ಆ ಸಂದರ್ಭ ಇವಾಗ ಬರ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ನನಗೆ ಮೊದಲನೇ ದಿನ ನಮ್ಮ ಚನ್ನಪಟ್ಟಣದಲ್ಲಿ ನಾನು ಬೆಳಗಾಮಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ ನಾನು ಸ್ವಾಮೀಜಿಯವರು ಬರ್ತಾವ್ರಿ ಅಂದಾಗ ನಾವು ಇಲ್ಲ ಜೋಗಿಗಳ ಒಂದು ಸಮಾವೇಶ ಮಾಡೋಣ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹ್ಞೂ ಅಂತ ಹೇಳಿ ನಮ್ಮ ರಾಮನಗರದ ಸಾಕಾಮಠದ ಅನ್ನನಾಥ ಸ್ವಾಮಿಗಳು, ಮಗ ನೀನು ಏನು ಬೇಕಾದ್ರೂ ಮಾಡಪ್ಪ, ನಾವು ಜೊತೆಯಲ್ಲಿರ್ತೀವಿ ಅಂತ ಹೇಳಿದ್ರು. ಮತ್ತು ಅದೇ ರೀತಿ ಸಂಬಂಧನಾಥ ಸ್ವಾಮೀಜಿಯವರು ನನಗೆ ಹೇಳ್ತಾ ಇದ್ರು, ನೀವು ಯಾವಾಗ ಕರಿತೀರೋ ನನಗೆ ಗೊತ್ತಿಲ್ಲ, ನಾನು ಬರಲೇಬೇಕು, ಈ ಕರೆದಾಗ ತಾಯಿ ಕರ್ಸ್ಕೊಂಡು ನಾನು ಬರ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಅವರು ನನಗೆ ಜೊತೆಗೂಡಿ ಕ್ಷೇತ್ರಕ್ಕೆ ಆಗಮಿಸೋರೆ. ಅದು ನನಗೆ ತುಂಬ ಬಹಳ ಸಂತೋಷ ಆಗ್ತಾ ಇರುವಂಥದ್ದು. ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಇವತ್ತು ಜಾಸ್ತಿ ಮಾತಾಡೋದಕ್ಕೆ ನನಗಿನ್ನೂ ಇತ್ತು. ಆದರೆ ಸ್ವಾಮೀಜಿಯವರೊಂದು ಪ್ರಸಾದದ ವ್ಯವಸ್ಥೆ ಬಹಳ ಸಮಯ ಆಗದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.